ಹಾಯ್ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತಲೂ ಮುಂಚೆ ನೋಡಲು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಈ ಸಭೆಗೆ ತಂದಿರುವ ಭೀಮನಂಬ ಬಂಡ ಆರಿಸುವ ನಿರ್ಣಯ ಇದಿಷ್ಟಿಲ್ಲ ವಶ್ಯನಾದ ದುಶ್ಯಾಸನ ಭೀಮನೇ ದೃಷ್ಟನ ಕಟ್ಟಾತ್ಮಕನಾದ ಕರ್ಣ ನಿಕೃಷ್ಟ ದುಶ್ಯಾಸನ ಹೇಳಿವನ್ನ ಚೆನ್ನಾಗಿ ಕೇಳು. ನೀತಿ ಇಲ್ಲದಂತ ಅಂದಿ ಮರೆದಂತವನ್ನೇ ಚೆನ್ನಾಗಿ ಮಗಳು. ಎಲೈ ಅಗಮ ಎಲೈ ಬಣ್ಣ ಸೇವೆ ಪದಲ್ಲಿರುವ ಬೆಟ್ಟದಲ್ಲ ಜಂಬಾಯಿತ ದೋಸ್ತಮ್ಮ ವಿಜೃಂಭಿಸುವ ಈಡಮ್ಮ ಸೂರನೆಂಬ ಕೂಳರ ಕದನನ್ನ ಕಾಳಗದಳು ಘಾತಕದನಿಂದ ತೋಳಗಳ ಬಿಡವೆ ಹೊರಗರಿನ ತಿರುವೆ ಚಡಾಳಿಸಿ ಬಾಣ ಕೊಡದ ಗೋಳಾಡಿಸಿ ಶೀಳಿ ಶೀಳಿ ಓಳಗೈದ ಗಾಳಿಗೆ ಬೀಳುವ ಜಾಲಿ ಎಂದು ಓಲೈದು ಧೂಳಿಯ ಬಿಟ್ಟು ಬಡಂಬಳಿ ಎಲೈ ಭಂಡ ಈ ಹಿಡಂಬಿ ಎಂಬ ಬಡ ನಡಿವಿನ ಮಡಿದಿಯ ಗಡ ಮೋಹದ ಬಡ ಗಂಡ ನಟ ತ್ರಿವ ಬಡ ಟೋಪ ಕೋಟಿಲ ಕಠೋರರ ಗಂಡಗಲಿ ಗಂಡನದು ನಾನು ಈ ಭೂಮಂಡಲದಲ್ಲಿ ಮೆರಿದಾಡುವವರ ನೀವು ಕಂಡಿಲ್ಲವೇನೋ ಭಂಡ ನಿಮ್ಮಿಂದ ಚಂಡ ವಿಕ್ರಮನ ಕಂಡ ಚಂದ್ರನ ಕಂಡ
ಬೆಂಕಿ ಓಡಿಸಿದಿರಿ, ಗುಟ್ಟಿಲಿಂದ ಅರಗಿನ ಮನೆವನಗ ದಗ್ಧವಾಗಲೆಂಬ ಕಟ್ಟು ಅಗ್ನಿಯ ಬಿಟ್ಟು ಸುಟ್ಟು ಬಿಷ್ಟಲ್ಲದೆ ಎಷ್ಟು ವಿಧದಿಂದ ಕಷ್ಟವನ್ನು ಸೃಷ್ಟಿ ಮಾಡಿ ಅಯ್ಯೋ ಭ್ರಷ್ಟರೇ ಭ್ರಷ್ಟರೇ ಗಟ್ಟಿಯಾಗಿ ಬಿಡದು ಕಡಲೆ ಒಣಗಿದ ಗಟ್ಟಿಯಿಂದ ಮುರುಟ್ಟ ಬಿಡುವೆ. ಅಭ್ಯಾಸದಿಂದ ಒಪ್ಪುವ ಈ ಕೋಯಿನ ಯೋಗದಿಂದ ನಿಮ್ಮ ಎಲ್ಲರನ್ನ ದಟ್ಟಿ ಶೀತಲ ಚಿಪ್ಪುಗಳ ಆರಿಸಿ ಕೊಟ್ಟಿ ಕೊಟ್ಟಿ ತಿಟ್ಟ ತರದ ಮೊಟ್ಟ ಸವಾಲ ಈ ಕೋಯಿ ನೆಲಕ್ಕೆ ಒಟ್ಟು ನೋಡಲ ಎಲ್ಲ ಗಟ್ಟಿಯ ಶೌರ್ಯ ಒಟ್ಟನ್ನು ನೋಡಲ ಒಟ್ಟು ಬಂದಿದೆ. ತಿಂಡಿ ಬಾಕನಾದ ಭಂಡ ವಿಮಲೆ ಕಪ್ಪನಿಗೆ ನಾದ ಕಾರಣನೇ ರಾತ್ರಿ ಹೇಳದಲ್ಲಿ ಚಿತ್ರಾಂಗಗಳಲ್ಲಿ ಮಾಡಿದ ಚಿತ್ರಾನ್ನ ಪರಮನ್ನ ಬದಲಾದ ಪದಾರ್ಥಗಳನ್ನು ಸಿದ್ಧವಾಗಿರುವ ಸುದ್ದಿಯನ್ನು ಕೇಳಿ ಸಮ ಇಲ್ಲದೆಲೆದ್ದು ಬಿದ್ದಿರುವ ಮಬ್ಬು ಮನುಷ್ಯರಿಗೆ ಇಷ್ಟು ಸುದ್ದಿಗಳೇಕೆ ಹಾಚಿಗೆದ್ದು ಹೋಗಲೇ ಮೂರ್ಖ ಮಾಡಿದ ತರ್ಕ ತಿಂಡಿ ಬಾಕಲಾದ ಬಂಡ ಭೀಮ ನೆಲಕ್ಕೆ ಬಿದ್ದ ಜಿಲಿ ಹಿಲಿ ಒತ್ತಾಡಿ ನೇರ್ಕ ನಿತ್ರಿಯ ಮುಗೈದ ನಿಮ್ಮಂತ ಮಬ್ಬ ಮನುಜನಿಗೆ ಬಲ ಸುದ್ದಿಕೊಳ್ಳ ಯಾತಕ್ಕೆ ಆ ಜಗ ಹೆಸರಿದೆ. ಲಜ್ಜೆಗಟ್ಟ ಮೂರ್ಜಗವಂ ಬಿಟ್ಟು ಭಿಕ್ಷಕಾರನಂತೆ ಶೌರ್ಯ ವಚ್ಚುತನಾದ ನಿನ್ನ ಹೊಣಗರ್ಜನಕ್ಕೆ ನಾನೇನು ಭಯ ಪಡುವನಲ್ಲ. ನಿನ್ನ ಹೊಣಗರ್ಜನಕ್ಕೆ ನಾನೇನು ಭಯ ಪಡುವುದೇನಮ್ಮ ಎಲೈ ಭಂಡ ಎಲೆಯ ಕುಲ್ಲ ಸಿದ್ಧಗುಣ ಪ್ರಸಿದ್ಧನಾದ ನಮ್ಮಣ್ಣನ ನಿಯಮಬದ್ಧನಾಗಿ ಸಿದ್ಧಾಂತದೊಳಗಿದ್ದ ನಿಮ್ಮ ಮುದ್ದ ಸತಿಯಳ ಕಡುರುದ್ರ ತಂದು ಈ ರಾಜಕಾರ್ಯಕ್ಕೆ ತಂದಿರುವನು ನಮ್ಮಣ್ಣನಿಗೆ ಒಪ್ಪಿಸಿರುವನು. ಎಲೈ ಭಂಡ ಎಲೆಯ ಹಣ ಇದಕ್ಕೆ ಹತ್ತು ತಪ್ಪಿ ನಿನ್ನ ಹೊಣಗದ್ದಲಕ್ಕೆ ನಾನೇನು ಭಯ ಪಡುವನಲ್ಲ ಪಾರ್ಥ. ಮೂರು ಲೋಕಕ್ಕೆ ಎಲೆಯ ದಿಶಿಲ್ಲ ವಶ್ಯನಾದ ದುಸ್ಸಾಸನ ಎಲೈ ಭಂಡ ಅರ್ಜುನ ಈ ಹಿಂದಕ್ಕೆ ನಿನ್ನ ಅಣ್ಣನ ಹೆಂಡತಿಗಳಾದ ಭಾನುಮತಿಯನ್ನು ಗಾಜಿನ ಕಂಬಕ್ಕೆ ಕಟ್ಟಿ ಸಂಭೋಗ ಮಾಡುವಾಗ ನೀವೇನು ದಾಸಿಯರ ಸ್ತ್ರೀಯರ ಮನೆಯಲ್ಲಿ ಹಾಸಿಗೆ ಹಾಸಾಕವಾಗಿದ್ದೀರಾ? ಸಣ್ಣ ಹುಡುಗರಂತೆ ತಿರುಗಾಕವಾಗಿದ್ದೀರಾ? ಎಲೈ ಕೋತಿ ಅಂತವನೇ ತಿಳಿಯಲಾರದ ಇಂಥ ಮಾತನ್ನ ಏನಿರಬನು ಎಲೆಯ ಭ್ರಷ್ಟ ದುಶ್ವಾಸನ ಎನ್ನ ನುಡಿಯ ನಿಷ್ಠೆಯಿಂದ ಕೇಳು. ಎಲೈ ಭಂಡ ಇದರ ಅರ್ಥ ಹೇಳುವನು ಚೆನ್ನಾಗಿ ಕೇಳು. ಎನ್ನ ನುಡಿಯ ನಿಷ್ಠೆಯಿಂದ ಕೇಳಲೇ ಅದಮ ಎಲೈ ಭಂಡ ನಮ್ಮ ಅಣ್ಣನ ಹೆಂಡತಿ ಆದ ಶೇಷನ ಕಂಬಕ್ಕೆ ಕಟ್ಟಿರಬಲ್ಲ. ಎಲೆ ಅದಮ ಎಲೈ ಭಂಡ ಎನ್ನ ನುಡಿಯ ನಿಷ್ಠೆಯಿಂದ ಕೇಳು. ಇದರ ಅರ್ಥವೇಳವನು ಹೇಳವರಿಗೆ ಮಾತ್ರ ನಾನು ಬಿಡಬದಿಲ್ಲ. ಎಲೆಯ ಕುಲ ಎಲೈ ಕುಲ್ಲ ಎನ್ನೋಳು ನೀನು ಬಾಯಿ ಮುಚ್ಚಿಕೊಂಡರೆ ಸರಿ, ಇಲ್ಲ ಬಾಯಿ ತಂದರ ಎನ್ನ ಕರದೊಳಗೆ ಮೆರೆಯುವ ಈ ಕೋದಂಡದಿಂದ ನಿನ್ನ ರುಂಡವನ್ನು ಖಂಡಿಸಿ ಇಂಡು ಭೂತ ಪಿಶಾಚಿಗಳ ತಂಡಕ್ಕೆ ತಿಂಡಿಯನ್ನಾಗಿ ಕೊಟ್ಟು ಬಿಡುವನು ಬಂಡ. ಈಗ ಈ ಕೋದಂಡ ತೆಗೆದು ಬಿಡುವನು ನಿನ್ನ ರುಂಡ. ಅದೇನು ಚೆನ್ನಾಗಿ ಬರಲ್ಲ ಎಲೈ ಹದಮ ಎಲೆಯ ಕುಲ್ಲ ಹೇಳುವ ನುಡಿಯನ್ನು ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಭಗವಂತನಾದ ನಮ್ಮಣ್ಣನಾದ ಕೌರವೇಂದ್ರನು ನಿರಸಕ್ತಿಯಿಂದ ಇದ್ದ ಕಾರಣ ಎಲೈ ಭಂಡ ನಮ್ಮ ಅಣ್ಣನ ಹೆಂಡತಿ ಭಾನುಮತಿ ಆದ ಶೇಷನಲ್ಲಿ ವರಮುನೇಶ್ವರನಲ್ಲಿ ತಪವಂಗೈದು ಎಲೈ ಭಂಡ ಆ ತೈಲವಂ ತರವ ಯಾಳದಲ್ಲಿ ಕೈ ಚಾಡಿ ಗಕ್ಕನೆ ಈ ಭೂಮಂಡಲಕ್ಕೆ ಬಿದ್ದಿತು. ಎಲೈ ಭಂಡ ಅಯ್ಯೋ ನಿನ್ನ ತೈಲವನ್ನು ಬಿತ್ತೇನೆಂದು ಆದ ಶೇಷನ ಕೈಯನ್ನು ಹಿಡಿದು ಮೇಲಕ್ಕೆ ಎತ್ತಿರುವನು. ಎಲೈ ಭಂಡ ನಿಮ್ಮಂತ ಉಚ್ಚ ಕೋತಿಗಳು ಆ ಆದ ಶೇಷನ ಮೇಲೆ ಏಳವಿಯಲ್ಲ ಬಣ್ಣ
ನಿನ್ನ ಮಾನವೇ ನಿನಗೆ ದಂಡ. ಎಲೆಯ ಬಳಿರಿಯ ಎಲೆ ಭ್ರಷ್ಟ ವಿಶ್ವಾಸನ ಎಲೈ ಬಂಡ, ನೀನು ಹಾಡಿದ ಮಾತುಗಳು ಹೇಗೆಂದರೆ ಎಲೆಯ ಕುಲ್ಲ. ಎಲೈ ಬಂಡ, ನೀನು ಆಡಿದ ಮಾತುಗಳ ಅಡಿಗೆಯ ಮನೆಯೊಳಗ ಗಡಿಗೆಯ ಸೊಪ್ಪಂತೆ ಮುಡಿಮಣ್ಣಿನೊಳಗೆ ಮನೆಯ ಸಾರಿಸಿದಂತೆ. ಕಲ್ಲಿನ ಮೇಲೆ ಮನಸ್ಸಿದರೆ ಆ ಕಲ್ಲು ಬಲ್ಲದೆ ಮೂರ್ಖ ಮಹಾನವೀರ ಎನ್ನುವ ತರ್ಕ. ಎಲೈ ಬಂಡ, ಅವನ ಹಲಾಟವನ್ನು ಯಾತಕಿಯನ್ನು ಮಾಡಬೇಕು. ಬಂಡು ಮಾಡಿಸದಿದ್ದರೆ ಲೋಕದಲ್ಲಿ ನಾನೇ ಬಲಿಟ್ಟೆನೆಂದು ಹೇಳಲಿಕ್ಕೆ ನಾಚಿಕೆಲ್ಲವದೆಲ್ಲ ಮೂರ್ಖ. ದುರ್ಜನ ಸಿಕ್ಕಮನೆಯಾದ ಅರ್ಜುನ ನಮ್ಮ ಪಟ್ಟದ ರಾಣಿಯನ್ನು ಮುಟ್ಟಿ ಮಾನ ನಷ್ಟ ಮಾಡಲು ವಿಶ್ವಾಸನ ಹೇಳಿದರೆ ಈ
ಸಾಮ್ರಾಜ್ಯವನ್ನು ಹೀಗಿದ್ದೇ ಕೊಟ್ಟು ನೋಡಲಾರೇನೋ ನಿಮ್ಮಯ ಬಂದ ಅಪ್ಪೋ ಸುರವರಗಿರಿ ವೀರನಾದ ಕೊರವರನೇ ಘಾತಕತನವನ್ನು ಬಿಟ್ಟು ಪ್ರೀತಿಯಿಂದ ಒಂದು ನೀತಿಯಂಬೇಳನು ಚೆನ್ನಾಗಿ ಕೇಳು. ಅದು ಏನಂದ್ರೆ ಅನಿತ್ಯಾನೇ ಶರೀರಾನೇ ಇವೋ ನೈವ ನಿತ್ಯಂ ಸಂಗೀತವೋ ಮೃತ್ಯ ಕರ್ತವ್ಯ ಧರ್ಮ ಸಂಗ್ರಹ ಎಲ್ಲ ಮನ್ನ ಮತಿಯುತನಾದ ಕರುಣಂದನ ಇದರ ತಾತ್ಪರ್ಯವೇನೆಂದರೆ ಇದರ ತಲಾದಿ ಶರೀರಗಳು ಸ್ಥಿರವಲ್ಲ ವರಸಂಪದವಲ್ಲ ಶಾಶ್ವತವಾಗಿ ಇರುವುದಿಲ್ಲ. ನಿರ್ಮಲವಾದ ಧರ್ಮವು ಪೂರ್ತಿಯಾದ ಕೀರ್ತಿಯು ಸಾಧ್ಯವಾಗಿ ನಿಲ್ಲುವುದು. ಸೂರ್ಯಚಂದ್ರ ಪರ್ಯಾಂತರಿರುವುದು. ಆಗ ಗೊತ್ತಿದೆ